ಡಬಲ್ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರೋ ರಾಘವನ್ 14 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ಮೇಲೆ ರಿಲೀಸ್ ಮಾಡಿದ್ರೂನು ಮನೆಗೆ ಹೋಗದೆ ಕಳೆದ 20 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಅವರು ಎಲ್ಲರ ಹತ್ರನೂ ಹೇಳ್ತಿರೋ ಒಂದೇ ವಿಷಯ ಏನಂದ್ರೆ ನಾನ್ ಆ ಕೊಲೆ ಮಾಡಿಲ್ಲ ಅಂತ. ಆ ರಾಘವನ್ ಯಾರು? ಅವ್ರು ಯಾಕೆ 2 ಕೊಲೆನ ಮಾಡಿದ್ರು? ನಿಜವಾಗ್ಲೂ ಅವರೇ ಆ ಕೊಲೆನ ಮಾಡಿದ್ರ? ಇದೆಲ್ಲ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ನಿಮ್ಮಿಂದ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ ಹಾಗೆ ಚಿತ್ರದ ಹೆಸರು ಮುನ್ನರಿಯಪ್ಪು. 2014ರಲ್ಲಿ ರಿಲೀಸ್ ಆಗಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇರುವೆಗಳೆಲ್ಲ ಸೇರಿ ಸತ್ತೋಗಿರೋ ಒಂದು ಹಲ್ಲಿನ ಎತ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಕಟ್ ಮಾಡಿದ್ರೆ ಇವ್ರ ಹೆಸರು ಅಂಜಲಿ, ಫ್ರೀಲ್ಯಾನ್ಸ್ ಜರ್ನಲಿಸ್ಟ್. ಚೀಫ್ ಎಡಿಟರ್ ಆಗಿರೋ ಕೇಕೆ ಒಂದು ಪಾರ್ಟಿ ಅರೇಂಜ್ ಮಾಡಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಕಟ್ ಮಾಡಿದ್ರೆ ಅಂಜಲಿ ಕೇಕೆ ಅರೇಂಜ್ ಮಾಡಿರೋ ಪಾರ್ಟಿನಲ್ಲಿ ಇದ್ದಾಳೆ. ಈ ಕೇಕೆ ಸೀನಿಯರ್ ಆಗಿರೋದ್ರಿಂದ ಇವ್ರನ್ನ ಇಂಪ್ರೆಸ್ ಮಾಡಿದ್ರೆ ಜರ್ನಲಿಸಂ ನಲ್ಲಿ ಒಳ್ಳೆ ಹೆಸರು ಮಾಡಬಹುದು ಅಂತ ತುಂಬಾ ಜನ ಈ ಪಾರ್ಟಿಗೆ ಬಂದಿರ್ತಾರೆ. ಅಂಜಲಿ ಕೂಡ ಇವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದೇ ಸಮಯ ಕೇಕೆ ಅವ್ರಿಗೆ ಅವ್ರ ಫ್ರೆಂಡ್ ಆಗಿರೋ ರಾಮ್ ಮೂರ್ತಿಯಿಂದ ಒಂದು ಕಾಲ್ ಬರುತ್ತೆ. ರಾಮ್ ಮೂರ್ತಿ ಸೀನಿಯರ್ ಪೊಲೀಸ್ ಆಫೀಸರ್. ಸದ್ಯದಲ್ಲಿ ಅವರು ರಿಟೈರ್ಡ್ ಆಗ್ತಾರೆ. ಸೊ ರಾಮ್ ಮೂರ್ತಿ ಅವರು ಆಟೋಬಯೋಗ್ರಫಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದನ್ನ ಬರ್ಕೊಡೋದಕ್ಕೆ ಯಾರನ್ನಾದ್ರೂ ಅರೇಂಜ್ ಮಾಡ್ತೀರಾ ಅಂತ ಕೇಳಿದಾಗ ಕೇಕೆ ಅಂಜಲಿನ ನೋಡಿ ನನ್ ಫ್ರೆಂಡ್ ಆಟೋಬಯೋಗ್ರಫಿನ ಬರ್ದು ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಆತ್ಮಚರಿತ್ರೆ ಬರೆಯೋ ಅಷ್ಟು ನಾಲೆಜ್ ಇಲ್ಲ. ನೀನ್ ಬರ್ಕೊಡ್ತೀಯಾ? ಸ್ವಲ್ಪ ಅಮೌಂಟ್ ಕೂಡ ಸಿಗುತ್ತೆ ಅಂತ ಅಂಜಲಿ ಒಪ್ಕೋತಾಳೆ. ಕಟ್ ಮಾಡಿದ್ರೆ ಆಟೋಬಯೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡೋಕೆ ಸೆಂಟ್ರಲ್ ಜೈಲಿಗೆ ಹೋಗಿ ರಾಮ್ ಮೂರ್ತಿನ ಮೀಟ್ ಆಗ್ತಾಳೆ. ರಾಮ್ ಮೂರ್ತಿ ಹೇಳ್ತಾರೆ, ಇನ್ನು 4 ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೀನಿ. ಕರೆಕ್ಟ್ ಆಗಿ ಅದೇ ಟೈಮ್ ನಲ್ಲೇ ಈ ಬುಕ್ ರಿಲೀಸ್ ಆಗ್ಬೇಕು. ಜೈಲಿಂದ ಹೊರಗಡೆ ಬರೋ ಕೈದಿಗಳಿಗೆ ಹೇಗೆ ಜೀವನ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಎಲ್ಲ ಈ ಬುಕ್ ನಲ್ಲಿ ಬರಿಬೇಕು. ಅದಕ್ಕೆ ಬೇಕಾಗಿರೋ ಐಡಿಯಾ ನಾನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈ ರಾಘವನ್ನ ನೋಡಿ, ತುಂಬಾ ವರ್ಷಗಳಿಂದ ಇದೇ ಜೈಲಲ್ಲೇ ಇದ್ದಾನೆ. ಹೊರಗಡೆ ಹೋಗಿ ಹೇಗ್ ಜೀವನ ಶುರು ಮಾಡ್ಬೇಕು ಅಂತಾನೆ ಗೊತ್ತಿಲ್ದೆ ಅದೇ ಭಯದಲ್ಲೇ ಇಲ್ಲೇ ಸ್ಟೇ ಆಗ್ಬಿಟ್ಟಿದ್ದಾನೆ. ಈ ರೀತಿ ರಿಲೀಸ್ ಆಗಿ ಹೋಗೋ ಕೈದಿಗಳಿಗೋಸ್ಕರ ಒಂದು ಸ್ಕೀಮ್ ಇದೆ. ಅದೇನಂದ್ರೆ ಹೊರಗಡೆ ಬಂದ ಮೇಲೆ ಅವ್ರ ಜೀವನ ಮಾಡೋಕೆ ಬೇಕಾದ ವ್ಯವಸ್ಥೆ ಮಾಡೋದು ಅಂತ. ಇವರು ಏನ್ ತಪ್ಪು ಮಾಡಿ ಜೈಲಿಗೆ ಬಂದ್ರು ಅಂತ ಕೇಳಿದಾಗ ರಾಮ್ ಮೂರ್ತಿ ಹೇಳೋ ಪ್ರಕಾರ ರಾಘವನ್ ಡಬಲ್ ಮರ್ಡರ್ ಮಾಡಿದ್ದಾರೆ. ಅವ್ರ ವೈಫ್ ಹಾಗೇನೆ ಇವರು ಕೆಲಸ ಮಾಡ್ತಿದ್ದ ಓನರ್ ನ ಮಗಳು. ಇಬ್ಬರನ್ನ ಕೂಡ ಕೊಲೆ ಮಾಡಿದ್ದಾನೆ ಅಂತ. ಆದ್ರೆ ರಾಘವನ್ನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ಲ. ತುಂಬಾ ಇನ್ನೋಸೆಂಟ್ ತರ ಇದ್ದಾರೆ. ಈ ಗ್ಯಾಪ್ ನಲ್ಲಿ ಫೋನ್ ಬಂದಿದ್ರಿಂದ ರಾಮ್ ಮೂರ್ತಿ ಅಲ್ಲಿಂದ ಹೋಗ್ತಾರೆ. ಆಗ ರಾಘವನ್ ನಾನು ಆ ಕೊಲೆಗಳನ್ನೆಲ್ಲ ಮಾಡೇ ಇಲ್ಲ ಅಂತ ಅಂಜಲಿಗೆ ಹೇಳ್ತಾರೆ. ರಾಮ್ ಮೂರ್ತಿ ರಿಟರ್ನ್ ಬಂದಾಗ ಅಂಜಲಿ ಕೇಳ್ತಾಳೆ, ರಾಘವನ್ನ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು. ಹೌದು, ಅವನು ಇಲ್ಲಿಗೆ ಬಂದಾಗಿಂದ ಅದೇ ಹೇಳ್ತಾ ಇದ್ದಾನೆ. ಆದ್ರೆ ಆಧಾರಗಳು ಇವನ್ ವಿರುದ್ಧನೇ ಇರೋದ್ರಿಂದ ಅವನೇ ಕಿಲ್ಲರ್ ಅಂತ ಪ್ರೂವ್ ಆಗಿದೆ. ಬಟ್ ಅವನ್ ತುಂಬಾ ಒಳ್ಳೆಯವನು ಅಂತ. ಕಟ್ ಮಾಡಿ ರಾಘವನ್ನ ತೋರಿಸ್ತಾರೆ. ಸೆಲ್ ನಲ್ಲಿ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿರೋ ಅವ್ರ ವೈಫ್ ಹಾಗೇನೆ ಇವ್ರು ಕೆಲಸ ಮಾಡ್ತಿದ್ದ ಓನರ್ ಮಗಳು ಫೋಟೋ ಕೂಡ ಇದೆ. ನೆಕ್ಸ್ಟ್ ಅಂಜಲಿ ಫ್ರೆಂಡ್ಸ್ ನ ಮೀಟ್ ಆಗ್ತಾಳೆ. ಹಾಗೇನೆ ರಾಮ್ ಮೂರ್ತಿ ಬಗ್ಗೆ ಆಟೋಬಯೋಗ್ರಫಿ ಬರಿತಾ ಇರೋ ವಿಷಯ ಹೇಳಿದಾಗ ಫ್ರೆಂಡ್ಸ್ ಹೇಳ್ತಾರೆ, ಇದ್ರಲ್ಲಿ ನಾವು ಫೇಮಸ್ ಆಗಲ್ಲ, ಅವ್ರು ದುಡ್ಡು ಕೊಡ್ತಾರೆ ಅಂತ ಬರ್ಕೊಡ್ತೀವಿ ಅಷ್ಟೇ. ಬರ್ಕೊಟ್ಟಿರೋ ಬುಕ್ ಅಲ್ಲೂ ನಮ್ ಹೆಸರು ಇರಲ್ಲ ಅಂತ. ರಾಮ್ ಮೂರ್ತಿ ಜೈಲಿನಿಂದ ರಿಲೀಸ್ ಆಗೋ ಕೈದಿಗಳಿಗೋಸ್ಕರ ಒಂದು ಸ್ಕೀಮ್ ಮಾಡ್ತಿರೋದಾಗಿ ಹೇಳಿದ್ರು ಅಲ್ವಾ? ಆ ಸ್ಕೀಮ್ ನಿಜವಾಗ್ಲೂ ಕೈದಿಗಳಿಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು. ಸೊ ರಾಘವನ್ನ ಮೀಟ್ ಆಗೋದಕ್ಕೆ ಪರ್ಮಿಷನ್ ತಗೋತಾರೆ. ಆಗ ಒಬ್ರು ಪೊಲೀಸ್ ಹೇಳ್ತಾರೆ, ಕಳೆದ 20 ವರ್ಷದಲ್ಲಿ ನೀವು ಮಾತ್ರ ರಾಘವನ್ನ ಮೀಟ್ ಆಗೋದಕ್ಕೆ ಬಂದಿರೋದು. ಶಿಕ್ಷಾವಧಿ ಮುಗ್ದಿದೆ, ಹೋಗು ಅಂದ್ರೂನು ಅವನು ಹೋಗೋದಕ್ಕೆ ರೆಡಿನೇ ಇಲ್ಲ. ಇನ್ನೊಬ್ರು ಪೊಲೀಸ್ ಹೇಳ್ತಾರೆ, ಅವನಿಗೆ ಜೈಲ್ ಅಂದ್ರೆ ಇಷ್ಟ, ಅವನಿಗೆ ಶಿಕ್ಷೆ ಇದ್ದಿದ್ದು 14 ವರ್ಷ ಅಷ್ಟೇ, ಆದ್ರೆ 20 ವರ್ಷದಿಂದ ಇಲ್ಲೇ ಇದ್ದಾನೆ. ಇದನ್ ಕೇಳಿ ಅಂಜಲಿಗೆ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಒಂದ್ಸಲ ರಿಲೀಸ್ ಆದ್ರೆ ಸಾಕು ಅಂತ ಅನ್ಕೋತಾರೆ. ಹೀಗಿರುವಾಗ ಈ ವ್ಯಕ್ತಿ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದ್ದಾರಲ್ಲ, ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗುತ್ತೆ. ರಾಘವನ್ನ ಮೀಟ್ ಆದಾಗ ಅವರು ಮಾತಾಡೋದನ್ನ ರೆಕಾರ್ಡ್ ಮಾಡ್ತಾಳೆ. ರಾಮ್ ಮೂರ್ತಿ ಸರ್ ಒಂದು ಸ್ಕೀಮ್ ಮಾಡ್ತೀನಿ ಅಂದಿದ್ರು. ಆ ಸ್ಕೀಮ್ ಪ್ರಕಾರ ನೀವು ಇಲ್ಲಿಂದ ಹೋದ್ಮೇಲೆ ಹೊಸ ಜೀವನ ಶುರು ಮಾಡ್ತೀರಾ ಅಲ್ವಾ, ಅದ್ರಲ್ಲಿ ನಿಮ್ಗೆ ಸಂತೋಷ ಇದೆ ತಾನೇ ಅಂತ. ಜೀವನ ಅನ್ನೋದು ಒಂದೇ ಅಲ್ವಾ, ಅದ್ರಲ್ಲಿ ಹೊಸ ಜೀವನ ಹಳೆ ಜೀವನ ಅಂತ ಬೇರೆ ಇದೆಯಾ ಅಂತ ಕೇಳ್ತಾರೆ. ಹಾಗಲ್ಲ, ನೀವು ರಿಲೀಸ್ ಆಗೋದು ಕೂಡ ಒಳ್ಳೆ ವಿಷಯನೇ ತಾನೆ. ಇವ್ರ ಪ್ರಕಾರ ಇಲ್ಲಿರೋದು ಬೇಜಾರೇನು ಇಲ್ವಂತೆ. ಓ ಹೌದಾ, ಅದಕ್ಕೆ 20 ವರ್ಷದಿಂದ ಇಲ್ಲೇ ಇದ್ದೀರಾ ಅಂತ ಕೇಳಿದಾಗ ರಾಘವನ್ ಹೇಳೋ ಪ್ರಕಾರ ನಾವು ಮಗು ಆಗಿದ್ದಾಗ ಕೆಲವೊಂದು ವಿಷಯ ತುಂಬಾನೇ ಕಷ್ಟ ಅನ್ಸುತ್ತೆ, ಆದ್ರೆ ಬೆಳೆದ ಮೇಲೆ ಅದೇ ವಿಷಯ ಈಸಿ ಅನ್ಸೋದಕ್ಕೆ ಶುರು ಆಗುತ್ತೆ. ಅದೇ ತರನೇ ಈ ಟೈಮ್ ನನಗೆ 20 ವರ್ಷ ದೊಡ್ಡದೇನು ಅನ್ಸ್ಲೇ ಇಲ್ಲ ಅಂತ. ಈ 20 ವರ್ಷದಲ್ಲಿ ನಿಮ್ನ ಮೀಟ್ ಆಗೋದಕ್ಕೆ ಯಾರು ಬಂದೇ ಇಲ್ವಂತೆ. ಇದಕ್ಕೆ ರಾಘವನ್ ಏನು ಉತ್ತರ ಕೊಡೋದಿಲ್ಲ. ಸರಿ, ಅದು ಬಿಡಿ, ನೀವು ಕೊಲೆ ಮಾಡಿಲ್ಲ ಅಂದ್ರಿ ಅಲ್ವಾ, ಅದು ನಿಜಾನಾ? ರಾಘವನ್ ಹೇಳೋ ಪ್ರಕಾರ
ಈಗ ನಾವು ಲೈಟ್ ಆನ್ ಮಾಡ್ತೀವಿ ಕತ್ಲೆ ಇರೋ ಜಾಗಕ್ಕೆ ಬೆಳಕು ಬರ್ಲಿ ಅನ್ನೋದಕ್ಕೆ. ಅದೇ ತರ ಬೆಳಕಿರೋ ಜಾಗಕ್ಕೆ ಕತ್ಲೆ ಆಗೋ ತರ ಮಾಡೋದಕ್ಕೆ ಯಾವ್ದಾದ್ರು ಲೈಟ್ ನ ಕಂಡು ಹಿಡಿದಿದ್ದಾರಾ? ಇಲ್ಲ ತಾನೆ. ಸೊ ನಿಜ ಅನ್ನೋದು ಬೆಳಕಿನ ತರ, ಅದನ್ನ ಮರೆಮಾಚೋಕೆ ಟ್ರೈ ಮಾಡಬಹುದು ಅಷ್ಟೇ. ಬದಲಾಗಿ ಕತ್ಲೆ ಬೆಳಕು ಎರಡನ್ನ ಕೂಡ ನಾಶ ಮಾಡೋಕೆ ಆಗಲ್ಲ ಅಂತ. ಇದನ್ ಕೇಳಿ ಅಂಜಲಿ ಸ್ವಲ್ಪ ಇಂಪ್ರೆಸ್ ಆಗ್ತಾಳೆ. ಅದೇ ಸಮಯ ಇವರು ಕೊಲೆ ಮಾಡಿಲ್ವೇನೋ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗೇನೆ ಅವ್ರ ಫೋಟೋ ತಗೋತಾಳೆ. ರಾತ್ರಿ ಅಂಜಲಿ ರಾಘವನ್ ಹೇಳಿದ್ದ ಕತ್ಲೆ ಬೆಳಕಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಪೊಲೀಸ್ ಆಫೀಸರ್ ರಾಮಮೂರ್ತಿನ ಮೀಟ್ ಆಗೋದಕ್ಕೆ ಹೋಗ್ತಾಳೆ. ಅವರು ಆಟೋಬಯೋಗ್ರಫಿಗೆ ಬೇಕಾದ ಪೇಪರ್ಸ್ ಎಲ್ಲ ಕೊಡ್ತಾರೆ. ಆದ್ರೆ ಅಂಜಲಿ ಮೈಂಡ್ ಅಲ್ಲಿ ರಾಘವನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇದೆ. ರಾಘವನ್ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ವಾ ಅಂತ ಕೇಳಿದಾಗ ರಾಮಮೂರ್ತಿ ಹೇಳ್ತಾರೆ, ಹೌದು, ಫಿಲಾಸಫಿ ಎಲ್ಲ ಮಾತಾಡ್ತಾನೆ. ಸೆಲ್ಲಲ್ಲಿರುವಾಗ ಒಂದು ಬುಕ್ ಅಲ್ಲಿ ಏನೇನೋ ಬರೀತಾ ಇದ್ದ ಅಂತ. ಅಂಜಲಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ದುಡ್ಡು ಕೊಡ್ತಾರೆ. ಈಗ ಸದ್ಯಕ್ಕೆ ಇವಳಿಗೆ ಇವ್ರ ಬಯೋಗ್ರಫಿ ಬರೆಯೋಕೆ ಇಂಟ್ರೆಸ್ಟ್ ಇಲ್ಲ. ರಾಘವನ್ ಏನೋ ಬರೀತಾ ಇದ್ರು ಅಂತ ಹೇಳಿದ್ರೆ ಅಲ್ವಾ, ಅದ್ರಲ್ಲಿ ನಿಮ್ ಬಗ್ಗೆ ಕೂಡ ಬರ್ದಿರೋ ಸಾಧ್ಯತೆ ಇದೆ, ನಾನು ಅದನ್ನ ಓದ್ಬೇಕು ಅಂತ. ರಾಮಮೂರ್ತಿ ಒಪ್ಕೊಂಡಿದ್ರಿಂದ ಮತ್ತೆ ರಾಘವನ್ನ ಮೀಟ್ ಆಗ್ತಾಳೆ. ಅಂಜಲಿ ರಾಮಮೂರ್ತಿ ಬಗ್ಗೆ ಆಟೋಬಯೋಗ್ರಫಿ ಬರಿತಾ ಇರೋದನ್ನ ತಿಳ್ಕೊಂಡು ಸರ್ ಬಗ್ಗೆ ನಾನು ಆ ಬುಕ್ ಅಲ್ಲಿ ಏನು ಬರ್ದೇ ಇಲ್ಲ ಅಂತ ಹೇಳಿದಾಗ, ಪರವಾಗಿಲ್ಲ, ಹೇಗೂ ಸರ್ ಬಗ್ಗೆ ಬುಕ್ ಅಲ್ಲಿ ಬರಿತಾ ಇದ್ದೀನಿ ಅಲ್ವಾ, ಹಾಗೇನೆ ನಿಮ್ ಬಗ್ಗೆ ಕೂಡ ಬರಿತೀನಿ, ನೀವು ಬರ್ದಿರೋದ್ನ ಕೊಡಿ, ಒಂದ್ಸಲ ಓದ್ಬಿಟ್ಟು ಕೊಡ್ತೀನಿ ಅಂತ. ಕೊನೆಗೂ ಆ ಬುಕ್ ನ ತಗೊಂಡೋಗಿ ಓದೋಕೆ ಶುರು ಮಾಡ್ತಾಳೆ. ಅದ್ರಲ್ಲಿ ಅವರು ಫಿಲಾಸಫಿ ಎಲ್ಲ ಬರ್ದಿಟ್ಟಿರ್ತಾರೆ. ಅದನ್ನ ಓದಿ ಅಂಜಲಿ ಮತ್ತಷ್ಟು ಇಂಪ್ರೆಸ್ ಆಗಿ ರಾಮಮೂರ್ತಿ ಅವ್ರ ಬಗ್ಗೆ ಬರೆಯೋ ಬದಲು ರಾಘವನ್ ಬಗ್ಗೆ ಬರೆದ್ರೆ ಒಳ್ಳೆ ರೀಚ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾಳೆ. ಸೊ ಅದಕ್ಕೆ ಆ ಬುಕ್ ನ ಇವಳು ಪ್ರೊಫೆಸರ್ ಗೆ ಕೊಡ್ತಾಳೆ. ಅದನ್ನ ಓದಿದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ರು ಪೊಲೀಸ್ ಆಫೀಸರ್ ಬಗ್ಗೆ ಬರೆದ್ರೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬದಲಾಗಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದು ಕಳೆದ 20 ವರ್ಷದಿಂದ ಜೈಲಲ್ಲೇ ಇರೋ ವ್ಯಕ್ತಿ ಬಗ್ಗೆ ಬರೆದ್ರೆ ಖಂಡಿತ ಒಳ್ಳೆ ರೀಚ್ ಸಿಗುತ್ತೆ ಅಂತ. ಕನ್ನಡಿ ಮುಂದೆ ನಿಂತಾಗ ನನ್ ಬಿಂಬ ನನ್ನೇ ನೋಡ್ತಿರೋ ಹಾಗ ಅನ್ಸುತ್ತೆ. ನಾನಲ್ಲಿಂದ ಹೋಗುವಾಗ ನನ್ ಬಿಂಬ ಅಲ್ಲೇ ಇರುತ್ತಾ ಅಥವಾ ನನ್ ಜೊತೆಲೆ ಬರುತ್ತಾ ಅನ್ನೋ ಪ್ರಶ್ನೆ ನನ್ ಮನ್ಸಲ್ಲಿ ಓಡಾಡ್ತಾ ಇರುತ್ತೆ. ಮತ್ತೆ ನಾನು ಕನ್ನಡಿ ನೋಡಿದಾಗ ಅದು ಅಲ್ಲೇ ನಿಂತ್ಕೊಂಡು ನನ್ನೇ ನೋಡ್ತಿರುತ್ತೆ ಅಂತ ರಾಘವನ್ ಬರ್ದಿರ್ತಾರೆ. ಅದನ್ನ ಅಂಜಲಿ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ದಿನ ಕಳೆದಂತೆ ಅಂಜಲಿ ಡೈಲಿ ರಾಘವನ್ನ ಮೀಟ್ ಆಗೋದಕ್ಕೆ ಜೈಲಿಗೆ ಹೋಗ್ತಾಳೆ. ನೀವು ಹೇಗೆ ಅದನ್ನೆಲ್ಲ ಥಿಂಕ್ ಮಾಡ್ತೀರಾ? ನೋಡೋದಕ್ಕೆ ಸಿಂಪಲ್ ಆಗಿದ್ರೂನು ತುಂಬಾನೇ ಡೀಪ್ ಮೀನಿಂಗ್ ಇರುತ್ತೆ ಅಂತ. ರಾಘವನ್ ಹೇಳೋ ಪ್ರಕಾರ ನನಗೆ ಕೆಲವೊಂದ್ಸಲ ಆತರ ಎಲ್ಲ ಅನ್ಸುತ್ತೆ, ಮರಿಬಾರ್ದು ಅಂತ ಅದನ್ನ ಬುಕ್ ಅಲ್ಲಿ ಬರ್ದಿದ್ದೀನಿ ಅಷ್ಟೇ. ಸೊ ಈಗ ರಾಮಮೂರ್ತಿ ಬಯೋಗ್ರಫಿ ಬರೆಯೋ ಬದಲು ರಾಘವನ್ ಬಗ್ಗೆ ರಿಸರ್ಚ್ ಶುರು ಮಾಡ್ತಾಳೆ. ರಾಘವನ್ ಅರೆಸ್ಟ್ ಆದಾಗ ಪಬ್ಲಿಷ್ ಆಗಿದ್ದ ನ್ಯೂಸ್ ಪೇಪರ್ ಕಟಿಂಗ್ಸ್ ಹಾಗೆ ಕೇಸ್ ಫೈಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾಳೆ. ರಾಘವನ್ ಕೇಸ್ ನಲ್ಲಿ ವಾದ ಮಾಡಿದ್ದ ಲಾಯರ್ ಮನೆಗೆ ಹೋಗಿ ರಾಘವನ ಕೊಲೆ ಮಾಡಿಲ್ಲ ಅಂತಿದ್ದಾರಲ್ಲ, ಅದು ಹೇಗೆ? ಅವ್ನು ಈಗ್ಲೂ ಅದನ್ನೇ ಹೇಳ್ತಾ ಇದ್ದಾನ? ಒಬ್ರು ಸೇಟು ಮನೆಯಲ್ಲಿ ಇವನು ಡ್ರೈವರ್ ಆಗಿದ್ದ. ಸೇಟು ಮಗಳು ತೀರ್ ಹೋದ್ಲು. 1 ವರ್ಷದ ಹಿಂದೆ ಇವನ್ ವೈಫ್ ಕೂಡ ಅದೇ ತರನೇ ಸತ್ತೋದ್ಲು. ಈ ಡೌಟ್ ನಲ್ಲೇ ಅವನೇ ಕಿಲ್ಲರ್ ಅಂತ ಅರೆಸ್ಟ್ ಮಾಡಿದ್ರು. ಪೊಲೀಸ್ನವರು ಕಲೆಕ್ಟ್ ಮಾಡಿದ್ದ ಆಧಾರಗಳು ರಾಘವನ್ ವಿರುದ್ಧನೇ ಇತ್ತು. ಅದಕ್ಕೇನೆ ಅವನ್ನ ಅರೆಸ್ಟ್ ಮಾಡಿದ್ರು. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಇವನ್ ಫುಟ್ ಪ್ರಿಂಟ್ಸ್ ಹಾಗೇನೆ ಫಿಂಗರ್ ಪ್ರಿಂಟ್ಸ್ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದೆ. ಬಟ್ ಅಂದ್ರೂನು ಕೊಲೆ ಮಾಡಿಲ್ಲ ಅಂತಿದ್ದಾರೆ ಅಂತ. ಕಟ್ ಮಾಡಿದ್ರೆ ಅಂಜಲಿ ರಾಘವನ್ ಅವ್ರ ಊರಿಗೆ ಹೋಗ್ತಾಳೆ. ಒಬ್ಬ ವ್ಯಕ್ತಿ ಹೇಳೋ ಪ್ರಕಾರ ರಾಘವನ್ ಕೊಲೆ ಮಾಡಿದ್ದ ಸೇಟು ಮಗಳಿಗೆ ಅಸ್ತಮ ಇತ್ತಂತೆ. ಸೊ ಅದ್ರಿಂದನೇ ಸತ್ತೋಗಿರ್ಬೋದು ಅಂತ ಊರಲ್ಲೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆ ಹುಡುಗಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ದೇನೆ ಕೊಲೆ ಆಗಿದ್ದಾಳೆ ಅಂತ ಡಿಸೈಡ್ ಮಾಡ್ಬಿಟ್ರಂತೆ. ರಾಘವನ್ ವೈಫ್ ಮನೆಗೆ ಹೋಗಿ ರಾಘವನ್ ಕೊಲೆ ಮಾಡಿಲ್ಲ ಅಂತಿದ್ದಾರಲ್ಲ ಅಂತ ಕೇಳಿದಾಗ ರಾಘವನ್ ಅವ್ರ ಅತ್ತೆ ಹೇಳೋ ಪ್ರಕಾರ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಆ ದಿನ ನಾನು ಮನೆಗ್ ಬಂದಾಗ ಮಗಳು ತೀರ್ ಹೋಗಿದ್ಲು. ಅವನ್ ಕೊಲೆ ಮಾಡಿದ್ದಾನೆ ಅಂತ ನಂಬೋಕ್ ಆಗ್ತಿಲ್ಲ. ಅವನ್ ಅರೆಸ್ಟ್ ಆಗೋದಕ್ಕೂ ಮುಂಚೆ ಪದೇ ಪದೇ ದುಡ್ಡು ಕೊಡ್ತಾ ಇದ್ದ. 1 ವರ್ಷ ಆದ್ಮೇಲೆ ಪೊಲೀಸ್ನವರು ರಾಘವನ್ನೇ ಕೊಲೆ ಮಾಡಿದ್ದು ಅಂತ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅಶೋಕ ಚಕ್ರದಲ್ಲಿ 3 ಸಿಂಹ ಇರುತ್ತೆ. ಕಣ್ಣಿ ಕಾಣ್ದೇ ಇರೋ 4ನೇ ಸಿಂಹನೇ ಸತ್ಯ ಅಂತ. ಹೀಗೆ ರಾಘವನ್ ಬುಕ್ಕಲ್ ಬರ್ದಿದ್ದ ವಿಷಯನ ಅಂಜಲಿ ನೆನ್ಪು ಮಾಡ್ಕೋತಾಳೆ. ಈಗ ರಾಘವನ್ ಬಗ್ಗೆ ಆಟೋಬಯೋಗ್ರಫಿನ ಬರೆಯೋದಕ್ಕೆ ಶುರು ಮಾಡ್ತಾಳೆ. ರಾಘವನ್ ಕೇಸ್ ನಲ್ಲಿ ವಾದ ಮಾಡಿದ್ದ ಲಾಯರ್ ಹಾಗೇನೆ ಊರಿನ ಜನ ರಾಘವನ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಇದನ್ನೆಲ್ಲ ಸೇರಿಸಿ ಒಂದು ಬುಕ್ ಬರ್ದು ಕಂಪ್ಲೀಟ್ ಮಾಡ್ತಾಳೆ. ಅಂಜಲಿ ಗೆಸ್ ಮಾಡ್ದಂಗೆ ಆ ಬುಕ್ ಫೇಮಸ್ ಆಗಿ ತುಂಬಾ ಕಾಪಿ ಸೇಲ್ ಆಗುತ್ತೆ. ಹಾಗೇನೆ ರಾಘವನ್ ಕೂಡ ಫೇಮಸ್ ಆಗ್ತಾರೆ. ಇದರಿಂದ ಅಂಜಲಿಗೂ ಒಳ್ಳೆ ಹೆಸರು ಬರುತ್ತೆ. ಈ ವಿಷಯ ಗೊತ್ತಾದ್ಮೇಲೆ ರಾಮಮೂರ್ತಿ ನನ್ ಬಯೋಗ್ರಫಿ ಬರಿತೀಯ ಅನ್ಕೊಂಡಿದ್ದೆ, ಆದ್ರೆ ಈಗ ನೀನ್ ಮಾಡಿರೋ ಕೆಲ್ಸಕ್ಕೆ ಆ ರಾಘವನ್ ಯಾರು, ಅವನ್ ಯಾಕೆ 20 ವರ್ಷದಿಂದ ಜೈಲಲ್ಲೇ ಇದ್ದಾನೆ ಅಂತೆಲ್ಲ ಮೀಡಿಯಾದವರು ನನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ.
ಅಂಜಲಿ ಅವರಿಗೆ ಸಮಾಧಾನ ಮಾಡ್ತಾಳೆ. ಆದಷ್ಟು ಬೇಗ ನಿಮ್ ಬಯೋಗ್ರಫಿನ ಶುರು ಮಾಡ್ತೀನಿ ಅಂತ ಹೇಳಿ ಒಂದು ಮ್ಯಾಗಝಿನ್ ಕಾಪಿನ ರಾಘವನ್ಗೆ ಕೊಡ್ತಾಳೆ. ಅಂಜಲಿಗೆ ಗ್ರೀನ್ ಆರೆಂಜ್ ಅನ್ನೋ ಫೇಮಸ್ ಕಂಪನಿಯಿಂದ ಆಫರ್ ಬರುತ್ತೆ. ನಿಮ್ ಬುಕ್ ಓದಿ ತುಂಬಾ ಇಂಪ್ರೆಸ್ ಆಯ್ತು. ನೆಕ್ಸ್ಟ್ ನೀವು ರಾಘವನ್ ಬಗ್ಗೆ ಏನೇ ಬರ್ದ್ರೂನು ನಮ್ ಕಂಪನಿ ಮೂಲಕ ಪಬ್ಲಿಷ್ ಮಾಡ್ತೀವಿ. ನಿಮ್ಗೆ ಓಕೆ ಅನ್ಸಿದ್ರೆ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಬಹುದು ಅಂತ. ಅಂಜಲಿ ಕೂಡ ಖುಷಿಯಾಗಿ ಒಪ್ಕೋತಾಳೆ. ರಾಘವನ್ ಆ ಬುಕ್ ನಲ್ಲಿ ಇರೋ ಆ ಫೋಟೋನ ನೋಡ್ತಾರೆ. ಯಾಕಂದ್ರೆ ಮ್ಯಾಗಝಿನ್ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಇವರಿಗೆ ಇಂಗ್ಲಿಷ್ ಬರಲ್ಲ. ಕಟ್ ಮಾಡಿದ್ರೆ ರಾಮಮೂರ್ತಿ ಹೇಳ್ತಾರೆ, ಈಗ ನೀನು ಫೇಮಸ್ ಆಗ್ಬಿಟ್ಟೆ, ಏನೋ ನಾನೇ ನಿನ್ನ ಹೊರಗಡೆ ಬಿಡದೆ ಕೂಡ್ ಹಾಕಿದ್ದೀನಿ ಅನ್ನೋ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ನೀನು ಇನ್ಮೇಲೆ ಇಲ್ಲಿರೋದ್ ಬೇಡ, ಹೊರಗಡೆ ಹೋಗು ಅಂತ. ಈ ಕಡೆ ಗ್ರೀನ್ ಆರೆಂಜ್ ಕಂಪನಿಯಿಂದ ರಾಜೀವ್ ಅನ್ನೋ ವ್ಯಕ್ತಿ ಅಂಜಲಿನ ಮೀಟ್ ಆಗಿ, ಈಗ ನೀನು ಪಬ್ಲಿಷ್ ಮಾಡಿರೋ ಬುಕ್ ನಲ್ಲಿ ರಾಘವನ್ ಹೇಗೆ ಜೈಲಿಗೆ ಹೋದ್ರು, ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತ್ರ ಇದೆ. ಆದ್ರೆ ಜನರಿಗೆ ಯಾಕೆ ರಾಘವನ್ ರಿಲೀಸ್ ಆದ್ರೂನು ಹೊರಗಡೆ ಬರ್ಲೇ ಇಲ್ಲ, ಅವ್ರು ಯಾಕೆ ಜೈಲಲ್ಲೇ ಇದ್ದಾರೆ, ಅವರು ನಿಜವಾಗ್ಲೂ ಈ ಕೊಲೆ ಮಾಡಿದ್ರ ಅಥವಾ ಪೊಲೀಸ್ನವರು ಫ್ರೇಮ್ ಮಾಡಿದ್ದಾರಾ, ಇದೆಲ್ಲ ಗೊತ್ತಾಗ್ಬೇಕು. ಸೊ ಇದನ್ನೆಲ್ಲ ಒಂದು ಬಯೋಗ್ರಫಿ ತರ ಬರ್ದು ಪಬ್ಲಿಷ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡಬಹುದು ಅಂತ. ಈ ಕಡೆ ರಾಘವನ್ಗೆ ಹೊರಗಡೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಟೆನ್ಷನ್ ಆಗಿದ್ದಾರೆ. ಅಂಜಲಿ ಹೇಳ್ತಾಳೆ, ನಾನ್ ಇದ್ದೀನಿ ತಾನೆ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಎಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳಿ ಜೈಲಿಂದ ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತಾಳೆ. 20 ವರ್ಷದ ನಂತರ ಹೊರ ಪ್ರಪಂಚ ನೋಡ್ತಿರೋದ್ರಿಂದ ಇವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಚೇಂಜಸ್ ಆಗಿದೆ. ರಾಘವನ್ನ ತುಂಬಾ ರಿಪೋರ್ಟರ್ಸ್ ಹಾಗೇನೆ ಜರ್ನಲಿಸ್ಟ್ ಗಳು ಹುಡುಕ್ತಾ ಇರೋದ್ರಿಂದ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಒಂದು ಕಡೆ ಕರ್ಕೊಂಡು ಬರ್ತಾಳೆ. ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ಜೈಲಿಂದ ಸ್ವಲ್ಪ ಹಣ ಕೊಟ್ಟಿರ್ತಾರೆ, ಅದನ್ನ ಕೊಟ್ಟಾಗ ಸದ್ಯಕ್ಕೆ ನೀವೇ ಇಟ್ಕೊಂಡಿರಿ ಅಂತ ರಾಘವನ್ ಹೇಳ್ತಾರೆ. ಅಂಜಲಿ ಹೇಳ್ತಾಳೆ, ನಮ್ಗೆ ಸ್ವಲ್ಪ ದಿನ ಅಷ್ಟೇ ಟೈಮ್ ಇದೆ, ಅಷ್ಟ್ರಲ್ಲಿ ಉಳಿದಿರೋ ಕಥೆನ ಬರಿಬೇಕು. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಬರೀರಿ. ನೀವು ಕೊಲೆ ಮಾಡಿಲ್ಲ ಅಂತಿದ್ದೀರಾ ಅಲ್ವಾ, ಹಾಗಾದ್ರೆ ಆ ಕೊಲೆ ಮಾಡಿದ್ದು ಯಾರು, ಮೋಟಿವ್ ಏನು, ನೀವ್ ಯಾಕೆ ಈ ಕೊಲೆನ ಒಪ್ಕೊಂಡ್ರಿ, ಇದನ್ನೆಲ್ಲ ಬರಿಬೇಕು ಅಂತ ಪೇಪರ್ ಪೆನ್ ಎಲ್ಲ ಇಟ್ಟು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಬಂದಾಗ ರಾಘವನ್ ಏನು ಬರ್ದೇ ಇಲ್ಲ. ಸರಿ ಫಸ್ಟ್ ಡೇ ಅಲ್ವಾ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ ಅನ್ಕೊಂಡು ಸುಮ್ನೆ ರಿಟರ್ನ್ ಹೋಗ್ತಾಳೆ. ಈ ನಡುವೆ ರಾಜೀವ್ ಕಾಲ್ ಮಾಡಿ ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೆ ನೀವು ಮುಂಬೈಗೆ ಬರ್ಬೇಕಾಗುತ್ತೆ, ರಾಘವನ್ ಬರೆಯೋಕೆ ಶುರು ಮಾಡಿದ್ರ ಅಂತ ಕೇಳಿದಾಗ ಅಂಜಲಿ ಹೌದು ಬರೆಯೋಕ್ ಶುರು ಮಾಡಿದ್ದಾರೆ ಅಂತ ಹೇಳ್ತಾಳೆ. ಈ ಕಡೆ ರಾಘವನ್ ಏನು ಬರಿತಾ ಇಲ್ಲ, ಊಟ ತಂದು ಕೊಡ್ತಿದ್ದ ಹುಡುಗನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ರಾಮಮೂರ್ತಿ ಬೇರೆ ಪದೇ ಪದೇ ಅಂಜಲಿಗೆ ಕಾಲ್ ಮಾಡಿ ನಿನ್ನಿಂದ ಆದ್ರೆ ಬರ್ಕೊಡು, ಇಲ್ಲ ಅಂದ್ರೆ ಹೇಳು ಪರವಾಗಿಲ್ಲ ಅಂತ. ಅಂಜಲಿ ಏನು ರಿಪ್ಲೈ ಮಾಡೋದಿಲ್ಲ. ಅಂಜಲಿ ಮತ್ತೆ ಬಂದ್ ನೋಡಿದಾಗ ರಾಘವನ್ ಏನು ಬರ್ದಿಲ್ಲ. ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಬರೀರಿ, ತಪ್ಪಾಗಿದ್ರೂನು ಪರವಾಗಿಲ್ಲ, ನಾನ್ ಅದನ್ನ ಸರಿ ಮಾಡ್ಕೋತೀನಿ ಅಂತ. ರಾಘವನ್ ಒಪ್ಕೋತಾರೆ. ನಾನು ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೆ ಮುಂಬೈಗೆ ಹೋಗ್ತಾ ಇದ್ದೀನಿ, ನಿಮ್ ಸೈನ್ ಕೂಡ ಬೇಕು ಅಂತ ಅವ್ರ ಸೈನ್ ನ ಮಾಡಿಸ್ಕೋತಾಳೆ. ಕಟ್ ಮಾಡಿದ್ರೆ ಅಂಜಲಿ ಮುಂಬೈಗೆ ಹೋಗಿ ಕಾಂಟ್ರಾಕ್ಟ್ ಸೈನ್ ಮಾಡ್ತಾಳೆ. ಕಂಪನಿಯವರು ಹೇಳೋ ಪ್ರಕಾರ 2 ವಾರದಲ್ಲಿ ಬುಕ್ ಕಂಪ್ಲೀಟ್ ಆಗ್ಬೇಕು. ಈ ಕಡೆ ರಾಘವನ್ ಕತೆ ಅಂತೂ ಬರಿತಾ ಇಲ್ಲ, ಬದಲಾಗಿ ಹುಡುಗನ್ ಜೊತೆ ಕ್ಲೋಸ್ ಆಗ್ತಾರೆ. ಅಂಜಲಿ ಮನೆಯಲ್ಲಿ ಅವಳು ಮದ್ವೆ ಮಾಡ್ಸೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅಮೆರಿಕೆಯಿಂದ ಹುಡುಗ ಸದ್ಯದಲ್ಲೇ ನಿನ್ನ ನೋಡೋಕ್ ಬರ್ತಾನೆ ಅಂತ. ಆದ್ರೆ ಅಂಜಲಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಮುಂಬೈಯಿಂದ ನೇರವಾಗಿ ರಾಘವನ್ನ ಮೀಟ್ ಆಗೋದಕ್ಕೆ ಬರ್ತಾಳೆ. ಕಂಪನಿಯವರು ಕೊಟ್ಟಿದ್ದ ಚೆಕ್ ನ ತೋರಿಸಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ದುಡ್ಡು ಹಾಕ್ತೀನಿ, ನಿಮ್ಗೆ ಬೇಕಾದಾಗ ತಗೋಬಹುದು ಅಂತ ಹೇಳಿ ಏನಾದ್ರೂ ಬರ್ದಿದ್ದಾರಾ ಅಂತ ಚೆಕ್ ಮಾಡ್ತಾಳೆ. ಆದ್ರೆ ಅವರು ಏನು ಬರ್ದೇ ಇಲ್ಲ. ಇದೆಲ್ಲ ನಡೆದು 20 ವರ್ಷ ಆಗೋಯ್ತು, ನನ್ಗೇನು ನೆನ್ಪೇ ಇಲ್ಲ ಅಂತ ಹೇಳ್ತಾರೆ. ಮನ್ಸಿಟ್ರೆ ಎಲ್ಲ ಆಗುತ್ತೆ. ನೋಡಿ ನಮ್ಗೆ ಟೈಮ್ ಜಾಸ್ತಿ ಇಲ್ಲ, ನಾನು ಕಾಂಟ್ರಾಕ್ಟ್ ಬೇರೆ ಸೈನ್ ಮಾಡಿ ಅಡ್ವಾನ್ಸ್ ತಗೊಂಡ್ ಬಂದಿದ್ದೀನಿ, ದಯವಿಟ್ಟು ಬರೆಯೋಕೆ ಶುರು ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇವಳು ಸ್ಯಾಡ್ ಆಗಿರೋದ್ ನೋಡಿ ಫ್ರೆಂಡ್ಸ್ ಏನಾಯ್ತು ಅಂತ ಕೇಳ್ತಾರೆ. ರಾಘವನ್ ಬರೆಯೋಕ್ ಶುರು ಮಾಡಿಲ್ಲ ಅಂದಾಗ ಫ್ರೆಂಡ್ಸ್ ಹೇಳ್ತಾರೆ, ವಾಸ ಮಾಡೋಕೆ ಜಾಗ ಊಟ ತಿಂಡಿ ಕೊಟ್ರೆ ಸಾಲಲ್ಲ, ಅವ್ರನ್ನ ಬೇರೆ ರೀತಿಯಲ್ಲೇ ಟ್ರೀಟ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಡೇ ಆ ಫ್ರೆಂಡ್ ಜೊತೆಲಿ ರಾಘವನ್ನ ಮೀಟ್ ಆಗೋದಕ್ಕೆ ಹೋಗ್ತಾಳೆ. ಬಂದು ನೋಡಿದ್ರೆ ಮನೆ ಲಾಕ್ ಆಗಿದೆ. ನೇರವಾಗಿ ರಾಘವನ್ಗೆ ಫುಡ್ ಕೊಡ್ತಿದ್ದ ಹುಡುಗ ಕೆಲಸ ಮಾಡೋ ಹೋಟೆಲ್ಗೆ ಹೋಗಿ ವಿಚಾರಿಸಿದಾಗ ಆ ಹುಡುಗ ಇವತ್ ಕೆಲ್ಸಕ್ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್ ಹೇಳ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಒಳಗಡೆನೆ ಇದ್ದು ಬೇಜಾರಾಗಿರ್ಬೋದು, ಅದಕ್ಕೇನೆ ಹೊರಗಡೆ ಎಲ್ಲಾದ್ರೂ ಸುತ್ತಾಡೋದಕ್ಕೆ ಹೋಗಿರ್ಬೋದು ಅನ್ಸುತ್ತೆ ಅಂತ. ಆದ್ರೆ ಅಂಜಲಿಗೆ ರಾಘವನ್ ಮೇಲೆ ತುಂಬಾ ಕೋಪ ಬರುತ್ತೆ. ಇಲ್ಲಿ ನೋಡಿದ್ರೆ ರಾಘವನ್ ಆ ಹುಡುಗನ್ ಜೊತೆ ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ. ಮೊದ್ಲು ಇಲ್ಲೊಂದು ಸೇತುವೆ ಇತ್ತು, ಈಗ ಕಾಣಿಸ್ತಾ ಇಲ್ಲ. ಕಳ್ರೇನಾದ್ರೂ ಎತ್ಕೊಂಡು ಹೋದ್ರಾ ಅಂತ ಅವನಿಗೇನು ಅರ್ಥನೇ ಆಗ್ತಿಲ್ಲ. ಹೀಗೆ ಮಾತಾಡ್ತಾ ಹೋಗ್ತಾ ಇರುವಾಗ ಇಬ್ರು ವಯಸ್ಸಾದ ವ್ಯಕ್ತಿಗಳು ಬರ್ತಿರೋದ್ ನೋಡಿ ರಾಘವನ್ ಕೋಪ ಮಾಡ್ಕೊಂಡು ರೂಮ್ ಕಡೆ ರಿಟರ್ನ್ ಬರ್ತಾರೆ. ನೆಕ್ಸ್ಟ್ ಡೇ ಅಂಜಲಿ ಬಂದು ಚೆಕ್ ಮಾಡ್ತಾಳೆ. ಆಸ್ ಯೂಶುವಲ್ ಅವ್ರೇನು ಬರ್ದೇ ಇಲ್ಲ. ಟ್ರಿಗರ್ ಆಗಿದ್ದ ಅಂಜಲಿ, ನೀವು ಬರೆಯೋವರೆಗೂ ನಾನ್ ಇಲ್ಲಿಂದ ಹೋಗಲ್ಲ, ನನ್ ಮುಂದೆನೆ ಬರೆಯೋಕ್ ಶುರು ಮಾಡಿ ಅಂತ ಫೋರ್ಸ್ ಮಾಡ್ತಾಳೆ. ಆದ್ರೆ ಅವ್ರು ಬರೆಯೋ ತರ ಕಾಣಿಸ್ತಾನೆ ಇಲ್ಲ. ಅಂಜಲಿ ಬಂದಿರೋ ವಿಷಯ ಗೊತ್ತಿಲ್ದೆ ಆ ಹುಡುಗ ಇವತ್ ಬಿರಿಯಾನಿ ಮಾಡ್ತಾರಂತೆ, ಬೇಕಾ ಅಂತ. ಅಂಜಲಿ ಅವನಿಗೆ ಸರಿಯಾಗಿ ಬೈತಾಳೆ. ಫುಡ್ ಕೊಡೋದಷ್ಟೇ ನಿನ್ ಕೆಲ್ಸ, ಅವ್ರನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋದ್ರೆ ಸರಿ ಇರಲ್ಲ ಅಂತ.
ಅಂಜಲಿ ಎಷ್ಟೇ ವೇಟ್ ಮಾಡಿದ್ರೂನು ರಾಘವನ್ ಬರಿತಾ ಇಲ್ಲ. ನನ್ನ ಒಂಟಿಯಾಗಿ ಬಿಟ್ರೆ ಬರಿತೀನಿ ಅಂತ ಹೇಳ್ತಾರೆ. ಸರಿ, ನಾನ್ ಮತ್ತೆ ಬಂದಾಗ ನೀವು ಬರ್ದಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮೈಂಡ್ ಫ್ರೀ ಆಗ್ಲಿ ಅಂತ ಸ್ವಲ್ಪ ದಿನ ಊರಿಗೆ ಹೋಗ್ತಾಳೆ. ಆ ಗ್ರೀನ್ ಆರೆಂಜ್ ಕಂಪನಿಯವ್ರು ಬೇರೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಆದ್ರೆ ಅಂಜಲಿ ಪಿಕ್ ಮಾಡೋದಿಲ್ಲ. ಅಂಜಲಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಮೇಲ್ ಕಳ್ಸಿದ್ರುನು ನೋ ರೆಸ್ಪಾನ್ಸ್. ಹೀಗಾದ್ರೆ ನಮ್ ಕತೆ ಹೇಗೆ ಅಂತ ರಾಜೀವ್ನ ಬಾಸ್ ಅವನಿಗೆ ಬೈತಾ ಇದ್ದಾರೆ. ಅಂಜಲಿ ಕಾಲ್ ಪಿಕ್ ಮಾಡ್ತಿಲ್ಲ ಅನ್ನೋದು ಅವ್ರ ಪ್ರೊಫೆಸರ್ಗೆ ಗೊತ್ತಾಗಿದ್ರಿಂದ ಅವಳನ್ನ ಕರೆದು ವಿಚಾರಿಸಿದಾಗ ಅಂಜಲಿ ಸತ್ಯ ಹೇಳೋದಿಲ್ಲ. ಬದಲಾಗಿ ರಾಘವನ್ ಬರ್ದಿರೋದು ಸರಿಯಾಗಿ ಅರ್ಥ ಆಗ್ತಿಲ್ಲ, ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಊರಲ್ಲಿ ನೆಟ್ವರ್ಕ್ ಇಲ್ಲ, ಅದಕ್ಕೇನೆ ಅವ್ರು ಕಾಲ್ ಮಾಡಿದಾಗ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ. ಹೀಗೆಲ್ಲ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಈ ಕಡೆ ರಾಘವನ್ ಹೊರಗಡೆ ಬಂದಾಗ ಆ ಮ್ಯಾಗಝಿನ್ ಓದಿದ್ದ ವ್ಯಕ್ತಿ, ನಾನು ನಿಮ್ ದೊಡ್ಡ ಫ್ಯಾನ್, ಬನ್ನಿ ಟೀ ಕುಡಿಯೋಣ ಅಂತ ಬಾರ್ಗೆ ಕರ್ಕೊಂಡು ಹೋಗ್ತಾನೆ. ರಾಘವನ್ಗೆ ಸರಿಯಾಗಿ ಕುಡ್ಸಿ ಯಾಕ ಕೊಲೆ ಮಾಡಿದ್ರಿ ಅಂತ ಕೇಳಿದಾಗ ನಾನ್ಯಾರನ್ನು ಕೊಲೆ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡು ರಿಟರ್ನ್ ಬರ್ತಾರೆ. ಟೈಟ್ ಆಗಿರೋದ್ರಿಂದ ನಿದ್ದೆ ಮಾಡ್ತಾ ಇದ್ದಾರೆ. ಅದೇ ಸಮಯ ಅಂಜಲಿ ಬಂದು ಡೋರ್ ತಟ್ತಾ ಇದ್ದಾಳೆ. ಬಂದಿರೋದು ಅಂಜಲಿನೇ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಇವ್ರು ಡೋರ್ ತೆಗಿಯೋದೇ ಇಲ್ಲ. ಅಂಜಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಬಯೋಗ್ರಫಿ ಬರಿತೀನಿ ಅಂತ ಅಡ್ವಾನ್ಸ್ ತಗೊಂಡು ಬರಿತಾ ಇಲ್ಲ ಅಂತ ರಾಮಮೂರ್ತಿ ಕೆಕೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ರಿಂದ ಕೆಕೆ ಅಂಜಲಿಗೆ ಕಾಲ್ ಮಾಡಿ, ನಿನ್ಗೆ ಪ್ರೊಫೆಷನಲ್ ಎಥಿಕ್ಸ್ ಇಲ್ವಾ? ಒಂದು ಕೆಲ್ಸನ ಶುರು ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಬಿಡಬಾರ್ದು. ಆ ಬಯೋಗ್ರಫಿನ ಕಂಪ್ಲೀಟ್ ಮಾಡಿಲ್ಲ ಅನ್ಕೋ, ನಾನ್ ಬೇರೆ ತರ ಡೀಲ್ ಮಾಡ್ಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಡ್ತಾರೆ. ಅಂಜಲಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ಸಮಯ ಅಮೆರಿಕೆಯಿಂದ ಅಂಜಲಿನ ಮದ್ವೆ ಆಗೋ ಹುಡುಗ ಬರ್ತಾರೆ. ಹೆಸರು ಚಾಕು. ಮದ್ವೆಲಿ ಇಂಟ್ರೆಸ್ಟ್ ಇಲ್ದೇ ಇರೋಳ್ಗೆ ಏನೇನೋ ಮಾತಾಡಿ ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ. ಅದೇ ಸಮಯ ರಾಜೀವ್ ಅಂಜಲಿನ ಹುಡ್ಕೊಂಡು ಅಲ್ಲಿಗೆನೆ ಬರ್ತಾರೆ. ನಿಮ್ಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ, ಮೇಲ್ಗೂ ನೋ ರೆಸ್ಪಾನ್ಸ್, ಅದಕ್ಕೇನೆ ನೇರವಾಗಿ ಬಂದೆ. ಬೇರೆ ಕಂಪನಿಯವರು ರಾಘವನ್ ಬಗ್ಗೆ ಒಂದು ಚಾಪ್ಟರ್ ನ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಗಿಂತ ಮುಂಚೆ ಅವ್ರು ಏನಾದ್ರೂ ಪಬ್ಲಿಷ್ ಮಾಡಿದ್ರೆ ನಮ್ ಬುಕ್ ಸೇಲ್ ಆಗಲ್ಲ. ನೋಡಿ, ನಿಮ್ಗೆ 1 ವಾರ ಟೈಮ್ ಇದೆ ಅಷ್ಟೇ. ಅಷ್ಟ್ರಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾವು ಕೋರ್ಟ್ ನಲ್ಲಿ ಮೀಟ್ ಆಗ್ಬೇಕಾಗುತ್ತೆ ಅಂತ. ಇದ್ರಿಂದ ಟ್ರಿಗರ್ ಆಗಿದ್ದ ಅಂಜಲಿ ಫ್ರೆಂಡ್ ಆಗಿರೋ ಮೋಹನ್ ನ ಕರ್ಕೊಂಡು ರಾಘವನ್ನ ಮೀಟ್ ಆಗೋದಕ್ಕೆ ಬರ್ತಾಳೆ. ನೋಡಿದ್ರೆ ರಾಘವನ್ ಏನು ಬರ್ದಿಲ್ಲ. ಈ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಹಾಕಿರೋದು ನಾನು, ನೀವು ಬರೀದೆ ಹೋದ್ರೆ ನಾನೇ ಜೈಲಿಗೆ ಹೋಗ್ಬೇಕಾಗುತ್ತೆ. 3 ಹೊತ್ತು ಫುಡ್ ಎಲ್ಲ ಕೊಟ್ಟಿದ್ದಕ್ಕೆ ಒಳ್ಳೆ ಕೆಲ್ಸನೇ ಮಾಡಿದ್ದೀರಾ ಅಂತ ಬೈದು ಅಲ್ಲಿಂದ ಹೋಗ್ತಾಳೆ. ಆ ದಿನ ರಾತ್ರಿ ರಾಘವನ್ ವೈಫ್ ಫೋಟೋ ಹಾಗೇನೆ ಸೇಟು ಮಗಳು ಫೋಟೋನ ನೋಡ್ತಾ ಇದ್ದಾರೆ. ರಾಘವನ್ನ ಹುಡ್ಕೊಂಡು ಬೇರೊಂದು ಜರ್ನಲಿಸ್ಟ್ ಬಂದಿದ್ರು ಅನ್ನೋದು ಫ್ರೆಂಡ್ ಇಂದ ಅಂಜಲಿಗೆ ಗೊತ್ತಾಗುತ್ತೆ. ಅಂಜಲಿ ನೇರವಾಗಿ ಅಲ್ಲಿಗೆ ಬಂದು ನೀವು ಇಲ್ಲಿಗೆಲ್ಲ ಬರ್ಬಾರ್ದು ಅಂತ ಲೇಡಿನ ಕಳಿಸ್ಬಿಡ್ತಾಳೆ. ಇನ್ಮೇಲೆ ರಾಘವನ್ ಇಲ್ಲಿದ್ರೆ ಸರಿಯಾಗಲ್ಲ ಅಂತ ಸಿಟಿಯಿಂದ ದೂರದಲ್ಲಿರೋ ಒಂದು ಮನೆ ಕರ್ಕೊಂಡು ಬರ್ತಾಳೆ. ಊಟ ಎಲ್ಲ ನೀವೇ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ರಾಘವನ್ ಇನ್ನು 3 ದಿನ ಟೈಮ್ ಇದೆ ಅಷ್ಟೇ ಅಲ್ವಾ ಅಂತ ಇಷ್ಟು ದಿನ ಬರೀರಿ ಅಂತ ಫೋರ್ಸ್ ಮಾಡ್ತಿದ್ದ ಅಂಜಲಿ ಇವತ್ತೇನು ರಿಪ್ಲೈ ಮಾಡದೆ ಅಲ್ಲಿಂದ ಹೋಗ್ತಾಳೆ. ಅಂಜಲಿ ಅವ್ರ ಪ್ರೊಫೆಸರ್ಗೆ ಅವಳು ಇದುವರೆಗೂ ಒಂದು ಚಾಪ್ಟರ್ ಕೂಡ ರೆಡಿ ಮಾಡಿಕೊಟ್ಟಿಲ್ಲ ಅನ್ನೋದು ಗೊತ್ತಾಗಿದ್ರಿಂದ ಅವಳನ್ನ ಕರೆದು ಸರಿಯಾಗಿ ಬೈತಾರೆ. ಗ್ರೀನ್ ಆರೆಂಜ್ ಅನ್ನೋದು ದೊಡ್ಡ ಕಂಪನಿ, ಅಡ್ವಾನ್ಸ್ ಬೇರೆ ತಗೊಂಡಿದ್ಯಾ, ಅವತ್ತೇನೋ ರಾಘವನ್ ಬರೆಯೋಕ್ ಶುರು ಮಾಡಿದ್ದಾನೆ ಅಂದೆ ಅಲ್ವಾ, ಇನ್ಮೇಲೆ ನಾನು ನಿನ್ಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂತ. ಈ ಕಡೆ ರಾಘವನ್ ಅವರೇ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ದಾರೆ. ಈ ಕಡೆ ರಾಜೀವ್ ಬೇರೆ ಪದೇ ಪದೇ ಕಾಲ್ ಮಾಡಿ ಇನ್ನು 1 ದಿನ ಬಾಕಿ ಇದೆ ಅಷ್ಟೇ, ಕೋರ್ಟ್ ನಲ್ಲಿ ಮೀಟ್ ಆಗೋಣ ಅಂತ. ಸೊ ರಾಘವನ್ಗೆ ಏನೇ ಫೋರ್ಸ್ ಮಾಡಿದ್ರೂನು ಅವ್ರು ಬರೆಯೋದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಏನೇ ಸಮಸ್ಯೆ ಬಂದ್ರೂನು ಕೋರ್ಟ್ ನಲ್ಲೇ ಫೇಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾಳೆ. ಅಷ್ಟ್ರಲ್ಲಿ ಚಾಕೋ ಕಾಲ್ ಮಾಡಿ, ನಾನಿವತ್ ಸಂಜೆ US ಗೆ ಹೋಗ್ತಾ ಇದ್ದೀನಿ, ಅಷ್ಟ್ರಲ್ಲಿ ಒಂದ್ಸಲ ಮೀಟ್ ಆಗೋಣ ಅಂತ. ಒಂದು ಸಣ್ಣ ಕೆಲ್ಸ ಇದೆ, ಸಂಜೆ ಮೀಟ್ ಆಗೋಣ ಅಂತ ಅಂಜಲಿ ಹೇಳ್ತಾಳೆ. ಅಂಜಲಿ ನೇರವಾಗಿ ರಾಘವನ್ನ ಮೀಟ್ ಆಗಿ ಅವ್ರ ಡೈರಿ ಹಾಗೇನೆ ರಿಲೀಸ್ ಆದಾಗ ಜೈಲಿಂದ ಕೊಟ್ಟಿದ್ದ ಹಣ ಕೊಟ್ಟು, ನೀವು ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡಿ, ನಿಮ್ನ ರಿಲೀಸ್ ಮಾಡಿಸಿದ ತಪ್ಪಿಗೆ ನಾನೇ ನಿಮ್ನ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಬಿಡ್ತೀನಿ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾಳೆ. ಆದ್ರೆ ರಾಘವನ್ ಏನು ರಿಪ್ಲೈ ಮಾಡ್ತಿಲ್ಲ. ಟ್ರಿಗರ್ ಆಗಿದ್ದ ಅಂಜಲಿ, ನೀವು ಹೇಳಿದ್ದೆಲ್ಲ ಸುಳ್ಳು, ನಾನ್ ಕೊಲೆ ಮಾಡಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ, ಅದನ್ನ ಬರೆಯೋಕ್ ಏನ್ ಕಷ್ಟ ನಿಮ್ಗೆ? ಆಗ ರಾಘವನ್ ನಗ್ತಾ ಪಿಲ್ಲೋ ಅಡಿಯಲ್ಲಿದ್ದ ಪೇಪರ್ ನ ಕೊಡ್ತಾರೆ. ನಿಮ್ಗೆ ಬೇಕಾಗಿರೋದೆಲ್ಲ ಬರ್ದಿದ್ದೀನಿ ಅಂತ. ಗೊತ್ತಿಲ್ದೆ ಬೈದ್ಬಿಟ್ನ ಅಂತ ಅಂಜಲಿ ಬರ್ದಿರೋದ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಅಂಜಲಿ ಅವ್ರನ್ನ ಹೊರಗಡೆ ಹೋಗೋದಕ್ಕೆ ಹೇಳಿದ್ರಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾರೆ. ರಾಘವನ್ ಬರ್ದಿರೋದ್ನ ಓದಿ ಅಂಜಲಿಗೆ ಶಾಕ್ ಆಗುತ್ತೆ. ಭಯದಲ್ಲಿ ಮಾತೇ ಬರ್ತಿಲ್ಲ. ಆಗ ಪಕ್ಕದಲ್ಲಿ ಬಂದ ರಾಘವನ್, ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದ್ನ ಡಿಸೈಡ್ ಮಾಡಿದೀನಿ ಅಂತ ಜೋರಾಗಿ ನಗ್ತಾ ಮತ್ತೆ ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಹೈಡ್ ಮಾಡ್ಕೊಂಡಿದ್ದ ಕಬ್ಬಿಣದ ರಾಡ್ ಇಂದ ಅಂಜಲಿ ತಲೆಗೆ ಹೊಡೆದು ಸಾಯಿಸ್ಬಿಡ್ತಾರೆ. ಕಟ್ ಮಾಡಿದ್ರೆ ರಾಘವನ್ ಜೈಲಲ್ಲೇ ಇದ್ದಾರೆ. ಅವ್ರು ಆಲ್ರೆಡಿ 2 ಫೋಟೋನ ಅಂಟಿಸಿದ್ರು, ಈಗ ಅಂಜಲಿ ಫೋಟೋ ಕೂಡ ಅಂಟಿಸಿದ್ದಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈಗ ನಿಮ್ಗೆ ಕೆಲವೊಂದು ಡೌಟ್ಸ್ ಇರ್ಬೋದು.
ರಾಘವನ್ ಯಾಕೆ ಆ ಕೊಲೆನ ಮಾಡಿದ್ರು ಅಂತ ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಮನ್ ಆಗಿ ಅಪ್ಪ ಅಮ್ಮ ಏನ್ ಹೇಳ್ಕೊಡ್ತಾರೆ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಜಾಬ್ ಮಾಡ್ಬೇಕು, ಆಮೇಲೆ ಮದ್ವೆ ಮಾಡ್ಕೊಂಡು ಜೀವನ ಮಾಡ್ಬೇಕು. ಆದ್ರೆ ರಾಘವನ್ ಆ ತರದ ವ್ಯಕ್ತಿ ಅಲ್ಲ. ಅವರು ದೊಡ್ಡ ಸೈಕೋ. ಅವ್ರ ಪ್ರಕಾರ ಫ್ರೀಡಮ್ ಅಂದ್ರೆ 3 ಹೊತ್ತು ಊಟ, ಅವ್ರಿಗಿಷ್ಟ ಆದ ಕೆಲಸ ಮಾಡೋದು, ಆಮೇಲೆ ನಿದ್ದೆ. ಈ ರೀತಿ ಇದ್ರೆ ಪ್ರಪಂಚ ಒಪ್ಕೊಳ್ಳುತ್ತಾ? ಸಾಧ್ಯನೇ ಇಲ್ಲ. ಮದ್ವೆ ಆದಾಗ ಹೆಂಡತಿ ಸಂಸಾರ ಮಾಡಿ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಫೋರ್ಸ್ ಮಾಡಿದ್ರಿಂದ ಇವಳು ನನ್ ಫ್ರೀಡಮ್ಗೆ ಅಡ್ಡ ಬರ್ತಿದ್ದಾಳಲ್ಲ ಅಂತ ಅವಳನ್ನ ಸಾಯಿಸಿದ್ದಾರೆ. ಇನ್ನು ಸೇಟು ಮಗಳು, ಅವಳು ಕೂಡ ಲವ್ ಟಾರ್ಚರ್ ಮಾಡಿದ್ರಿಂದಾನೇ ಕೊಲೆ ಮಾಡಿರ್ತಾರೆ. ಅವ್ರ ಪ್ರಕಾರ ಈ ರೀತಿ ನಮ್ ಫ್ರೀಡಮ್ಗೆ ಅಡ್ಡ ಬರೋರ್ನ ಕೊಂದ್ರೆ ಅದು ಕೊಲೆ ಅಲ್ವಂತೆ, ಬದ್ಲಾಗಿ ನಮ್ ಫ್ರೀಡಮ್ ನ ಕಿತ್ಕೊಳ್ಳೋರ್ನ ಕೊಲ್ಲೋಕೆ ಇರೋ ಅಧಿಕಾರ ಅಂತೆ. ಒಂದು ಸೀನ್ ನಲ್ಲಿ ಇಬ್ರು ವಯಸ್ಸಾದವ್ರನ್ನ ನೋಡಿ ಕೋಪ ಮಾಡ್ಕೊಂಡು ಹೋಗಿರ್ತಾರೆ ಅಲ್ವಾ. ಆಕ್ಚುಲಿ ಅವರು ಆ ಸೇಟು ಮಗಳಿಗೆ ರಿಲೇಟಿವ್ ಅನ್ಸುತ್ತೆ, ಅದಕ್ಕೇನೆ ಕೋಪ ಮಾಡ್ಕೊಂಡು ಹೋಗಿರ್ತಾರೆ. ಇದೇ ರೀಸನ್ ಗೆನೆ ಅವರು ಜೈಲಲ್ಲೇ ಇದ್ರು. ಹೇಗೂ ಹೊರಗಡೆ ಬಂದ್ರೆ ಈ ಪ್ರಪಂಚ ನನ್ ಫ್ರೀಡಮ್ಗೆ ಅಡ್ಡ ಬರುತ್ತೆ, ಅದಕ್ಕೆ ಇಲ್ಲಿರೋದೇ ಬೆಸ್ಟ್ ಅಂತ. ಆದ್ರೆ ಅಂಜಲಿ ಅವ್ರನ್ನ ರಿಲೀಸ್ ಮಾಡ್ಕೊಂಡು ಹೋಗಿ ಕತೆ ಬರೀರಿ ಅಂತ ಫೋರ್ಸ್ ಮಾಡಿದ್ರಿಂದ ಇವಳು ಕೂಡ ನನ್ ಫ್ರೀಡಮ್ಗೆ ಅಡ್ಡ ಬರ್ತಿದ್ದಾಳಲ್ಲ ಅಂತ ಅನ್ಕೊಂಡು ಅವಳನ್ನ ಕೂಡ ಸಾಯಿಸಿ ಮತ್ತೆ ಜೈಲಿಗೆ ಹೋಗ್ಬಿಟ್ರು. ಹಾಗೇನೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸತ್ತೋಗಿರೋ ಹಲ್ಲಿನ ಇರುವೆಗಳು ಎತ್ಕೊಂಡು ಹೋಗ್ತಿರೋದನ್ನ ತೋರ್ಸಿರ್ತಾರೆ. ಹಲ್ಲಿಯ ನಾಶಕ್ಕೆ ಆ ಇರುವೆಗಳು ಕಾರಣ ಆಗಿದ್ರುನು ಅದ್ರ ಸಾವಿಗೆ ಆ ಇರುವೆಗಳು ಕಾರಣ ಅಲ್ಲ. ಅದೇ ತರನೇ ರಾಘವನ್ ಅವ್ರು ಅನ್ಕೊಂಡಿದ್ನ ಮಾಡೋಕೆ ಬಿಡದೆ ಅವ್ರ ಫ್ರೀಡಮ್ಗೆ ಯಾರೇ ಅಡ್ಡ ಬಂದ್ರೂನು ಆ ರೀತಿ ಬಂದವ್ರನ್ನ ರಾಘವನ್ ಸಾಯಿಸ್ಬಿಡ್ತಾರೆ. ಅವ್ರ ಪ್ರಕಾರ ಅದು ಕೊಲೆ ಅಲ್ಲ, ಅಧಿಕಾರ. ಅದಕ್ಕೇನೆ ಮೂವಿ ಸ್ಟಾರ್ಟಿಂಗ್ ಇಂದಾನು ನಾನು ಕೊಲೆ ಮಾಡಿಲ್ಲ ಅಂತಾನೆ ಹೇಳಿರ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.